ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲಾ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡುತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು. ಒಂದು ವೇಳೆ ಭಾರತ ಸೆಮಿಫೈನಲ್ನಲ್ಲಿ ಏನಾದರೂ ಸೋತಿದ್ರೆ ಫೈನಲ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಆ ಪಂದ್ಯ ನಡೆಯುತ್ತಿತ್ತು. ಈಗ ಭಾರತ ಫೈನಲ್ಗೆ ಇದ್ದಕ್ಕೆ ಅದು ದುಬೈನಲ್ಲಿ ಆ ಪಂದ್ಯ ನಡೆಯುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬರೋ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ಪಂದ್ಯ ವೀಕ್ಷಣೆಗೆ ಬಂದವರಿಗೆ ಪಾಕ್ ಈಗ ಬಿರಿಯಾನಿ ಆಫರ್ ಮಾಡ್ತಾ ಇದೆ. ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲಾ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡುತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು. ಒಂದು ವೇಳೆ ಭಾರತ ಸೆಮಿಫೈನಲ್ನಲ್ಲಿ ಏನಾದರೂ ಸೋತಿದ್ರೆ ಫೈನಲ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಆ ಪಂದ್ಯ ನಡೆಯುತ್ತಿತ್ತು. ಈಗ ಭಾರತ ಫೈನಲ್ಗೆ ಇದ್ದಕ್ಕೆ ಅದು ದುಬೈನಲ್ಲಿ ಆ ಪಂದ್ಯ ನಡೆಯುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬರೋ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ಪಂದ್ಯ ವೀಕ್ಷಣೆಗೆ ಬಂದವರಿಗೆ ಪಾಕ್ ಈಗ ಬಿರಿಯಾನಿ ಆಫರ್ ಮಾಡ್ತಾ ಇದೆ. ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲಾ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡುತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು. ಒಂದು ವೇಳೆ ಭಾರತ ಸೆಮಿಫೈನಲ್ನಲ್ಲಿ ಏನಾದರೂ ಸೋತಿದ್ರೆ ಫೈನಲ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಆ ಪಂದ್ಯ ನಡೆಯುತ್ತಿತ್ತು. ಈಗ ಭಾರತ ಫೈನಲ್ಗೆ ಇದ್ದಕ್ಕೆ ಅದು ದುಬೈನಲ್ಲಿ ಆ ಪಂದ್ಯ ನಡೆಯುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬರೋ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ಪಂದ್ಯ ವೀಕ್ಷಣೆಗೆ ಬಂದವರಿಗೆ ಪಾಕ್ ಈಗ ಬಿರಿಯಾನಿ ಆಫರ್ ಮಾಡ್ತಾ ಇದೆ. ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲಾ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡುತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು. ಒಂದು ವೇಳೆ ಭಾರತ ಸೆಮಿಫೈನಲ್ನಲ್ಲಿ ಏನಾದರೂ ಸೋತಿದ್ರೆ ಫೈನಲ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಆ ಪಂದ್ಯ ನಡೆಯುತ್ತಿತ್ತು. ಈಗ ಭಾರತ ಫೈನಲ್ಗೆ ಇದ್ದಕ್ಕೆ ಅದು ದುಬೈನಲ್ಲಿ ಆ ಪಂದ್ಯ ನಡೆಯುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬರೋ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ.
ಪಂದ್ಯ ವೀಕ್ಷಣೆಗೆ ಬಂದವರಿಗೆ ಪಾಕ್ ಈಗ ಬಿರಿಯಾನಿ ಆಫರ್ ಮಾಡ್ತಾ ಇದೆ. ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು. ಒಂದು ವೇಳೆ ಭಾರತ ಸೆಮಿಫೈನಲ್ನಲ್ಲಿ ಏನಾದರೂ ಸೋತಿದ್ರೆ ಫೈನಲ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಆ ಪಂದ್ಯ ನಡೆಯುತ್ತಿತ್ತು. ಈಗ ಭಾರತ ಫೈನಲ್ಗೆ ಇದ್ದಕ್ಕೆ ಅದು ದುಬೈನಲ್ಲಿ ಆ ಪಂದ್ಯ ನಡೆಯುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬರೋ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ಪಂದ್ಯ ವೀಕ್ಷಣೆಗೆ ಬಂದವರಿಗೆ ಪಾಕ್ ಈಗ ಬಿರಿಯಾನಿ ಆಫರ್ ಮಾಡ್ತಾ ಇದೆ. ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು. ಒಂದು ವೇಳೆ ಭಾರತ ಸೆಮಿಫೈನಲ್ನಲ್ಲಿ ಏನಾದರೂ ಸೋತಿದ್ರೆ ಫೈನಲ್ಗೆ ಪಾಕಿಸ್ತಾನಕ್ಕೆ ಹೋಗಬೇಕಾಗಿತ್ತು. ಪಾಕಿಸ್ತಾನದಲ್ಲೇ ಆ ಪಂದ್ಯ ನಡೆಯುತ್ತಿತ್ತು. ಈಗ ಭಾರತ ಫೈನಲ್ಗೆ ಇದ್ದಕ್ಕೆ ಅದು ದುಬೈನಲ್ಲಿ ಆ ಪಂದ್ಯ ನಡೆಯುತ್ತೆ. ಹೀಗಾಗಿ ಪಾಕಿಸ್ತಾನಕ್ಕೆ ಬರೋ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ಪಂದ್ಯ ವೀಕ್ಷಣೆಗೆ ಬಂದವರಿಗೆ ಪಾಕ್ ಈಗ ಬಿರಿಯಾನಿ ಆಫರ್ ಮಾಡ್ತಾ ಇದೆ. ಈ ಗೆಲುವಿತ್ತಲ್ಲ, ಭಾರತದ ಗೆಲುವು ಎಂಥ ಒಂದು ಇಂಪಾರ್ಟೆಂಟ್ ಗೆಲುವಾಗಿತ್ತು ಇದು ಅಂದ್ರೆ ಪಾಕ್ಗೆ ರೋಹಿತ್ ಶರ್ಮಾ ಕೊಟ್ಟ ಸಖತ್ ಗುನ್ನ ಆಗಿತ್ತಿದು ಅಂತ. ಸೊ ಏನೇನ್ ನಡೀತು ಅಂತ ನೋಡಿದಾದ್ರೆ, ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದೆ ಪಾಕಿಸ್ತಾನ. ಸೊ ಅದರಿಂದ ಆದಾಯ ಬರಲಿ, ಅದರಿಂದ ಹೆಸರು ಬರಲಿ ಅಂತ ಆಯೋಜನೆ ಮಾಡಿದ್ರು. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಭಾರೀ ಸಿದ್ಧತೆಗಳನ್ನ ನಡೆಸಿದ್ರು. ಅಲ್ಲಿ ಕೋಟ್ಯಂತರ ರೂಪಾಯಿ ಸುರಿದು ಸ್ಟೇಡಿಯಂಗಳನ್ನ ಹೊಸದಾಗಿ ನವೀಕರಣ ಮಾಡಿದ್ರು, ಭರ್ಜರಿ ದುಡ್ಡು ಖರ್ಚು ಮಾಡಿದ್ರು, ಎಲ್ಲ ಮಾಡಿದ್ರು. ಇನ್ನೇನು ಎಲ್ಲ ಆಟಗಾರರು ಇಲ್ಲಿ ಬಂದ್ಬಿಡ್ತಾರೆ, ಇಲ್ಲೇ ಮ್ಯಾಚ್ಗಳೆಲ್ಲ ನಡೆದು ಬಿಡತ್ತೆ, ಫೈನಲ್ಸ್ ಕೂಡ ಇಲ್ಲೇ ನಡೆಯುತ್ತೆ ಅಂತ. ಆದ್ರೆ ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ರೋಹಿತ್ ಶರ್ಮಾ ನಕಾರ ವ್ಯಕ್ತಪಡಿಸಿದ್ರು. ಆಗಲ್ಲ, ಅಲ್ಲಿ ಬಂದು ಆಡಕ್ಕಾಗಲ್ಲ ನಾವು ಅಂತಂದ್ರು. ಭದ್ರತೆಯ ದೃಷ್ಟಿಯಿಂದ ದುಬೈನಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಭಾರತದ ಎಲ್ಲಾ ಪಂದ್ಯಗಳು ದುಬೈನಲ್ಲೇ ಆಯೋಜನೆಗೊಂಡವು.